ಏನ್ ಯೋಚನೆ ಮಾಡ್ತಿದ್ಯಾ? ಮೆಸೇಜ್ ಹಾಕು. ಹೌದು ಕಣೆ, ಬೇಗ ಬರ್ದು ಹಾಕು, ಆಮೇಲೆ ನಿಮ್ಮಪ್ಪ ಮಲ್ಕೊಂಡ್ರೆ ಕಷ್ಟ ಆಗತ್ತೆ. ಸರಿ. ಚಿಕ್ಕಿ, ಏನಂತ ಟೆಕ್ಸ್ಟ್ ಹಾಕ್ಲಿ? ಏಯ್, ಇದನ್ನೆಲ್ಲ ನಾನು ನಿನಗೆ ಹೇಳ್ಕೊಡೋ ಅಷ್ಟು ನೀನು ಇನ್ನೋಸೆಂಟ್ ಅಲ್ಲ ಅಂತ ನನಗೆ ಗೊತ್ತು. ಬೇಗ ಮೆಸೇಜ್ ಮಾಡು. ಹಾಯ್ ಪಪ್ಪ, ನಾನು ತನ್ವಿ. ಪಪ್ಪ, ಅದೇನಂದ್ರೆ ನಮ್ಮ ಕಾಲೇಜಲ್ಲಿ ಒಂದು ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಿದ್ದೀನಿ. ಬಟ್ ಅದಕ್ಕೆ 80K ಆಗುತ್ತೆ ಅಂತ ಕಾಲೇಜಲ್ಲಿ ಹೇಳ್ತಿದ್ದಾರೆ. ಅಷ್ಟೆಲ್ಲ ಕಟ್ಟಕ್ಕೆ ಅಮ್ಮಂಗೆ ತುಂಬ ಕಷ್ಟ ಆಗ್ತಿದೆ ಪಪ್ಪ. ಪ್ಲೀಸ್ ನೀವು ನಂಗೆ ಹೆಲ್ಪ್ ಮಾಡ್ತೀರಾ? ಪ್ಲೀಸ್ ಪಪ್ಪ. ಚಿಕ್ಕಿ, ಓಕೆನಾ? ಇಷ್ಟು ಕೇಳಿದ್ಯಾ ಅಂದಮೇಲೆ ಒಂದು ಸಹಾಯ ಮಾಡ್ಬೋದು, ನೋಡೋಣ. Tana food is really good. ಹಾಯ್ ತನ್ವಿ, ಅದಕ್ಕೆ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಿದ್ಯಾ ಪುಟ? ಪಪ್ಪ ಖಂಡಿತ ನಿನ್ನ ಸಪೋರ್ಟ್ಗೆ. ನಿಮ್ಮಮ್ಮ ಭಾಗ್ಯ ಇಲ್ಲ ಅಂದರೂ ನಾನು ಎನಿ ಟೈಮ್ ಇದ್ದೇ ಇರ್ತೀನಿ. ಈಗೇನು 80K ತಾನೇ, ಅರೇಂಜ್ ಮಾಡ್ತೀನಿ ಪುಟ್ಟ. ಕಿಸ್ ನೋಡ್ದ್ಯಾ, ಫೈನಲಿ ನಿನ್ ಕೋರ್ಸಿಗೆ ಜಾಯಿನ್ ಆಗೋ ಕನ್ಸು ನನ್ಸಾಯ್ತು. ನೋಡು, ಸುಮ್ಮನೆ ವಟ ವಟ ಅಂತ ರೇಗ್ತಾ ಇದ್ದೆ ತಾನೆ, ಈಗ ಸಮಾಧಾನ ಆಯ್ತಾ? ಹ್ಞೂ ಅಜ್ಜಿ, ಫುಲ್ ಸಮಾಧಾನ. ಪಪ್ಪ ಇಷ್ಟು ಬೇಗ ಒಪ್ಕೋತಾರಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನ್ ತಾಂಡು ಫೋನ್ ನೋಡ್ತಾ ಖುಷಿಯಾಗಿದ್ಯಾ? ಏನಾಯ್ತು? ಏನಿಲ್ಲ ಶ್ರೇಷ್ಠ, ನಿಂತಿನ್ನು ಆರಾಮಾಗ್ತೀನಿ. ಹಾಯ್ ಶ್ರೇಷ್ಠ. ಬಡಿ ವಾಟ್ ಎ ಸರ್ಪ್ರೈಸ್. ನೀನಿಲ್ಲಿ ಮನೇಲಿ ಕೂತು ಕೂತು ಬೋರ್ ಆಗ್ತಿತ್ತು. ಏನಾದ್ರು ಕುಕ್ ಮಾಡೋಣ ಅಂತಂದ್ರೆ ಇಂಟ್ರೆಸ್ಟೇ ಇರ್ಲಿಲ್ಲ. ಅದಕ್ಕೆ ಯಾವ್ದಾದ್ರು ಒಳ್ಳೆ ಸಕ್ಕತ್ತಾಗಿರೋ ರೆಸ್ಟೋರೆಂಟ್ ಇದೆಯಾ ಅಂತ ಸರ್ಚ್ ಮಾಡ್ತಿದ್ದೆ, ಇದು ಸಿಕ್ತು. ಕ್ಯಾನ್ ಐ ಸಿಟ್? ಹೇ ಪ್ಲೀಸ್ ಸುಧಾಮ್, ಕಮ್. ವಾವ್ ಶ್ರೇಷ್ಠ, ಇಟ್ಸ್ ಅನ್ ಅಮೇಜಿಂಗ್ ಚಾಯ್ಸ್. ಸಕ್ಕತ್ತಾಗಿದೆ ರೆಸ್ಟೋರೆಂಟ್. ಪರವಾಗಿಲ್ಲ ಶ್ರೇಷ್ಠ, ನಿನಗೂ ಒಳ್ಳೆ ಟೇಸ್ಟ್ ಇದೆ. ಇಟ್ಸ್ ನಾಟ್ ಮೈ ಚಾಯ್ಸ್, ಇಟ್ಸ್ ಸ್ಟ್ಯಾಂಡರ್ಡ್ ಚಾಯ್ಸ್. ವಾವ್ ಬಾಸ್, ನಿಮ್ ಸೆಲೆಕ್ಷನ್ ಸೂಪರ್ ಆಗಿದೆ ರೆಸ್ಟೋರೆಂಟ್. ನೈಸ್ ಬಾಸ್. ಶ್ರೇಷ್ಠ ರೆಸ್ಟೋರೆಂಟ್ ಹೋದಾಗ ಹೇಗ್ ತಿಂತಿದ್ದು ಗೊತ್ತಾ? ನಮಗೆಲ್ಲ ಶಾಕ್ ಆಗೋಗೋದು. ಚೆನ್ನಾಗಿ ತಿಂತಿದ್ದು. ಓಕೆ. ಏಯ್ ಸಾಕು, ಸುಮ್ಮನೆ ಇರೋ. ಅದನ್ನೇ ಹೇಳಿ ಎಷ್ಟಂತ ಕಾಡಿಸ್ತೀಯ ನನ್ನ? ಹೀಗೇನಾಗ್ತಿದ್ರೆ ನನ್ನ ಹೊಟ್ಟೆ ಅಂತೂ ತುಂಬಲ್ಲ. ಐ ಆಮ್ ವೆರಿ ಹಂಗ್ರಿ. ಬೇಟ ಬಾಸ್, ನಾನು ಇದನ್ನೆಲ್ಲ ಏನಕ್ಕೆ ಆರ್ಡರ್ ಮಾಡಿದೆ ಅಂತ ಗೊತ್ತಾ? ನನಗೆ ಗೊತ್ತಾಗಬೇಕು. ನಾನು ನಿಮ್ಮನ್ನು ನೋಡ್ತಿರೋದೇ ಸೆಕೆಂಡ್ ಟೈಮ್ ಇದು. ನನಗೆ ನೀವು ಯಾಕೆ ಆರ್ಡರ್ ಮಾಡಿದ್ರಿ ಅದು ಇದು ಅಂತೆಲ್ಲ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಕೇಳಬೇಕು ಬಾಸ್, ಯು ನೀಡ್ ಟು ಆಸ್ಕ್. ನಾನು ಆರ್ಡರ್ ಮಾಡಿರೋ ಅಷ್ಟು ಐಟಮ್ಸು ಶ್ರೇಷ್ಠನ್ ಫೇವ್ರೆಟ್. ಹೇ ಬಡಿ, ನಿಮ್ಗೆ ಇದೆಲ್ಲ ನೆನಪಿದ್ಯಾ? ನಿನ್ನ ಬಗ್ಗೆ ಇಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ಹೇಗೆ ಶ್ರೇಷ್ಠ? ಬಾಸ್, ಇದೆಲ್ಲ ನಿಮಗೂ ನೆನಪಿರ್ಬೇಕು.
ಬಟ್ ಆದ್ರೂ ಕಣೋ ನೀನ್ ಇಷ್ಟೆಲ್ಲ ಮೆಮೊರಿ ಪವರ್ ಇರೋದನ್ನ ನೋಡಿದ್ರೆ ಖುಷಿ ಆಗ್ತಿದೆ. ಸೂಪರ್ ಕಣೋ ನೀನು. ಸುಮ್ಮನೆ ಮನೆ ಶ್ರೇಷ್ಠ ಹೈ ಆದ್ರೆ ಎಂತ ಖತರ್ನಾಕ್ ಕೆಲಸ ಮಾಡ್ತಾಳೆ ಗೊತ್ತಾ? ಹೇಳ್ತೀನಿ ಅವತ್ತು ಹೈ ಆಗ್ಬಿಟ್ಟಿವಳು. ಹಲೋ ಹಲೋ ಸರ್. ಸರ್ ನಾನು ಭಾಗ್ಯ ಅಂತ ಮಾತಾಡ್ತಿರೋದು. ಭಾಗ್ಯನ ಏನಾಗಬೇಕಿತ್ತು ಹೇಳಿ. ಸರ್ ಅದು ಕೆಲಸ ಬೇಕಿತ್ತು ಸರ್. ನೀವು ಯಾವ ಭಾಗ್ಯ ಹೇಳಿ? ಅದೇ ಬೆಳಿಗ್ಗೆ ಮೀಡಿಯಾ ನ್ಯೂಸಲ್ಲಿ ಬಂತಲ್ಲ, ಅದು ನಿಮ್ಮದೇನಾ? ಅದು ಸರ್ ಅದು ಏನು ಅಂದರೆ ಅದು ಏನು ಮೇಡಮ್, ನೀವು ಅದು ಇದು ಅಂತೆಲ್ಲ ತಡವಡ್ತಾ ಇರೋದು ನೋಡಿದ್ರೆ ಅದು ನಿಮ್ಮದೇ ಅನಿಸುತ್ತೆ. ನೋಡಿ ಮೇಡಮ್, ನೀವೇನು ತಪ್ಪು ಮಾಡಿದ್ರಿ, ಅದರಿಂದ ಆ ಹೋಟೆಲ್ ಇಮೇಜ್ಗೆ ಏನೇನು ಎಫೆಕ್ಟ್ ಆಯಿತು ಅಂತ ನಾವು ತುಂಬ ಚೆನ್ನಾಗಿ ನೋಡಿದ್ದೀವಿ. ಕೆಲಸ ಎಲ್ಲ ಕೊಡೋಕ್ಕಾಗೋದಿಲ್ಲ, ಇಡೀ ಫೋನ್ ಸುಮ್ಮನೆ. ಅಯ್ಯೋ ಇಲ್ಲ ಸರ್. ಸರ್ ಅದೇನೋ ವಿಷಯಗಳಿಗೆ ಒಂದು ತಪ್ಪಾಗೋಯ್ತು. ನಿಮ್ಮ ಹೋಟ್ಲಲ್ಲಿ ಆ ಥರ ಏನೂ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ ಸರ್. ನನ್ನ ಜವಾಬ್ದಾರಿ ಅದು. ನೋಡಿಮ್ಮ, ಅದೆಲ್ಲ ಆಗೋಲ್ಲ. ಅಷ್ಟು ಇಮೇಜ್ನ ಡ್ಯಾಮೇಜ್ ಮಾಡ್ಕೊಂಡಿರೋ ಶೆಫ್ಗೆ ನಾನು ಕೆಲಸ ಕೊಡೋಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ಯಾವ ಹೋಟೆಲ್ನಲ್ಲೂ ಕೆಲಸ ಸಿಗೋದು ಡೌಟು. ಯಾಕೆ ಅಂದರೆ ನಮ್ಮ ಯೂನಿಯನ್ ಗ್ರೂಪ್ನಲ್ಲಿ ನಿಮ್ಮ ಫೋಟೋ ಹಾಕಿ ಏನಾಗಿದೆ ಅಂತ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಹಾಗಾಗಿ ಶೆಫ್ ಆಗಿ ನೀವು ಕಂಟಿನ್ಯೂ ಆಗಿ ಆಸೆನ ಬಿಟ್ಬಿಡಿ. ಸರ್ ಸರ್ ಹಾಗಲ್ಲ ಸರ್, ನನ್ನ ಮಾತು ಕೇಳಿ ಸರ್. ದೇವ್ರೆ ದೇವ್ರೆ, ಯಾಕೆ ಹೀಗೆಲ್ಲ ಆಗ್ತಿದೆ? ಈಗ ನನಗೆ ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಂದರೆ ದುಡ್ಡಿಗೆ ಏನು ಮಾಡಲಿ? ಭಾಗ್ಯ, ನೀ ಇಲ್ಲಿದ್ಯಾ ಮಗಳೇ? ಏನಾಯ್ತು ಮಾವ? ಬಿಸಿನೀರು ಏನಾದರೂ ಬೇಕಿತ್ತಾ ಅಥವಾ ಮಾತ್ರೆ ಏನಾದರೂ ಖಾಲಿ ಆಯ್ತಾ? ಏನು ಬೇಡ, ಇದನ್ನ ನಿನಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಮಾವ ಏನು ಮಾವ ಇದು? ಏನಿಲ್ಲ ಮಗಳೇ, ಸ್ವಲ್ಪ ಸೇವಿಂಗ್ಸು ಕಷ್ಟ ಕಾಲದಲ್ಲಿ ಆಗಲಿ ಅಂತ ಬ್ಯಾಂಕಲ್ಲಿ ಇಟ್ಟಿದ್ದೆ, ಬಳಸ್ಕೊ ಮಗಳೇ. ಮಾವ ಇದು ನಂಗೆ ಬೇಡ ಮಾವ. ಇದನ್ನ ನಿಮ್ಮ ಕಷ್ಟ ಕಾಲಕ್ಕಾಗಲಿ ಅಂತ ನೀವು ಇಟ್ಕೊಂಡಿದ್ದೀರಾ ಮಾವ. ಇದನ್ನು ನಾನು ಬಳಸ್ಕೊಳ್ಳೋದು ಸರಿಯಲ್ಲ. ಹಾಗಲ್ಲ ಮಗಳೇ, ಇದು ಮನೆಗೆ ಏನಾದ್ರು ಕಷ್ಟ ಕಾಲ ಬಂದಾಗ ಉಪಯೋಗಿಸೋಣ ಅಂತ ಇಟ್ಟಿದ್ದು ಅಷ್ಟೇ. ಆದರೆ ಇಷ್ಟು ಸಮಯ ಮನೆ ಕಷ್ಟ ಬರೋಕ್ಕೆ ಬಿಟ್ಟೇ ಇಲ್ಲ ನೀನು. ಯಾವುದರೊಂದು ರೂಪದಲ್ಲೇ ಸರಿ ಮಾಡ್ತಿದ್ದೆ. ಅದು ಇವಾಗ ಮಾವ ಈಗಲೂ ಏನೂ ಕಷ್ಟ ಬಂದಿಲ್ಲ ಮಾವ. ಈ ಮನೆ ಮಗಳು ಮಾವ, ನಾನು ಇನ್ನೂ ಗಟ್ಟಿಯಾಗೇ ಇದ್ದೀನಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಾನು ಆದಷ್ಟು ಬೇಗ ಕೆಲಸ ಹುಡುಕ್ತೀನಿ. ಆಗಲೇ ತುಂಬ ತಡ ಆಗಿದೆ ಮಾವ. ಬೇಗ ಹೋಗಿ ಮಲ್ಕೊಳ್ಳಿ. ದೇವ್ರೆ, ಈ ಮಗು ಒಂದಿನಾದರೂ ಅವಳು ಖುಷಿಗೋಸ್ಕರ ಬದುಕೋ ಹಾಗೆ ಮಾಡಪ್ಪ. ಬಾಸ್, ಯು ನೀಡ್ ಟು ಲಿಸನ್ ಟು ದಿಸ್. ನಾವೆಲ್ಲ ದಾಂಡೇಲಿಗೆ ಹೋಗಿದ್ವಲ್ಲ, ನೀ, ಯು, ರೋಷನ್, ಸ್ಮಿತಾ, ಕಾವ್ಯ. ಏನಾಯ್ತು ಗೊತ್ತಾ? ತೆಪ್ಪನ ಉಲ್ಟಾ ಹಾಕು ಅಂತ ಅವನು ಕಾಸು ಕೊಟ್ಟು ಇಲ್ಲೊಂದು ಕೋತಿ ಮಾಡಿದ್ವಿ. ಹೌದಲ್ವಾ ಬಡಿ? ಇಟ್ ವಾಸ್ ಅಮೇಝಿಂಗ್. ಈಗ ಯಾರು ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. Those were wonderful days, yeah. ಬಾಸ್, ಬೋರ್ ಆಗ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ. ಅಲ್ಲ, ನಿಮ್ದು ಕಾಲೇಜ್ ಸ್ಟೋರಿ ಎಲ್ಲ ನನಗೆ ಕನೆಕ್ಟ್ ಆಗ್ತಿಲ್ಲ. ಹಾಗಿದ್ರೆ ನಿಮಗೆ ಕನೆಕ್ಟ್ ಆಗೋ ಕಥೆನೇ ಹೇಳ್ತೀನಿ ಕೇಳಿ. ಮೇಡಮ್ ಅವ್ರು ಏನು ಮಾಡಿದ್ರು ಗೊತ್ತಾ? ಪಾಪ ರೋಷನ್ನು, ಕಾವ್ಯ, ಸ್ಮಿತಾ ಅವ್ರು ಯಾರು ಕುಡಿಯೋದೇ ಇಲ್ಲ. ಅವ್ರು ಎಲ್ರಿಗೂ ಕುಡಿಯೋದನ್ನ ಕಲ್ಸ್ಕೊಟ್ಟಿದ್ದೆ ಈ ಮಹಾತಾಯಿ. ಕುಡಿಸ್ಬಿಟ್ಟು
ಇವಳು ಕೋತಿ ಆಗೋದಲ್ದೆ ಅವರು ಇವಳ ಜೊತೆ ಕೋತಿ ಆಗೋಗಿದ್ರು. ಐ ಸ್ಟಿಲ್ ರಿಮೆಂಬರ್, ಅವ್ರಿಗೆ ಡೈರೆಕ್ಟ್ ಆಗಿ ಕುಡ್ಸೋದಿಕ್ ಆಗಲ್ಲ ಅಂತ ಜ್ಯೂಸ್ಗೆ ಲಿಕ್ಕರ್ ಮಿಕ್ಸ್ ಮಾಡಿ ಕೊಟ್ಟಿದ್ಲು. ಮಹಾ ಕಿಲಾಡಿ. ಐ ಸ್ಟಿಲ್ ರಿಮೆಂಬರ್ ಹೇಗ್ ಕೋತಿದ್ರ ಆಡ್ತಿದ್ರಲ್ಲ ಅವರು. ಹೇ ಬಡಿ ಸುಮ್ಮನೆ ಇರು, ಯಾಕೆ ಅದೆಲ್ಲ ಇವಾಗ, ಎಲ್ಲ ಮುಗ್ದು ಇರೋದಲ್ವಾ. ನೋಡಿದ್ಯಾ, when you are laughing and that was so funny, you will have to agree this. ನೋಡಿದ್ರ ಬಾಸ್ ಟೇಸ್ಟ್ ಎಷ್ಟು ಜೋರಾಗಿದ್ಲು ಅಂತ. ಶ್ರೇಷ್ಠ ಹೊರಡೋಣ, ನಾಳೆ ಆಫೀಸಿಗೆ ಬೇಗ ಹೋಗ್ಬೇಕು. ಲೆಟ್ಸ್ ಮೂವ್. ಬಾಸ್ ಒಂದ್ ನಿಮಿಷ. ಏನ್ ಬಾಸ್, ಒಂದು ಬಾಯ್ ಹೇಳ್ದೆ ಹಾಗೆ ಹೋಗ್ತಾ ಇದ್ದೀರಲ್ಲ. ಬಾಯ್ ಬಾಸ್, ಇಫ್ ಯು ಡೋಂಟ್ ಮೈಂಡ್ ನಿಮ್ಗೊಂದು ಟಿಪ್ ಕೊಡ್ಲಾ? ಬೇಡ, ಥ್ಯಾಂಕ್ಸ್. ಬೇಡ ಅಂದ್ರೂ ನಾನು ಕೊಡ್ತೀನಿ, ನೀವು ತಗೊಳ್ಳೇಬೇಕು ಅಷ್ಟೇ. ನೀವು ಈ ತರ ಬೋರಿಂಗ್ ಶರ್ಟ್ ಎಲ್ಲ ಹಾಕೋದಿಕ್ ಹೋಗ್ಬಿಡಿ. ಯು ಲುಕ್ ಏಜ್. ಯು ವೇರ್ ಸಮಥಿಂಗ್ ಲೈಕ್ ಹುಡಿ ಆರ್ ಲೆನಿನ್ ಶರ್ಟ್ಸ್ ಅವ್ರ ಈ ತರ ಒಂದು ಅಪರ್ಸ್ ಹಾಕೊಂಡ್ರೆ ಸಕ್ಕತ್ತಾಗಿ ಕಾಣಿಸ್ತೀರಾ. ಶ್ರೇಷ್ಠ, ಐ ಲೀವ್. ಟೇಕ್ ಕೇರ್. ಬಾಸ್ ಬರ್ತೀನಿ. ಟೇಕ್ ಕೇರ್. ನಾಳೆ ವಾಕಿಂಗ್ ಅಲ್ಲಿ ಸಿಗೋಣ. ಡೆಫಿನೆಟ್ಲಿ ವಿಲ್ ವಾಕ್. ಜಾಗ್ ಮಾಡೋಣ, ವಾಕ್ ಅಲ್ಲ. ಬಾಯ್ 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 ಬಾಯ್. ಸರ್ ಮತ್ತೇನಾದ್ರೂ ಆರ್ಡರ್ ಬೇಕಾ? ದಯವಿಟ್ಟು ಬಿಲ್ ಕೊಟ್ಟು ಸಾಯ್ರಿ. ಯಾಕೆ ಇಷ್ಟೊಂದು ಹುರ್ಕೊಂಡಿದ್ಯಾ? ಶ್ರೇಷ್ಠ ನೋಡು, ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡಬೇಡ. ಒಂದು ಮಾತು ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊ. ನೆಕ್ಸ್ಟ್ ಟೈಮ್ ನಾನು ನೀನು ಒಟ್ಟಿಗೆ ಇರ್ಬೇಕಾದ್ರೆ ಈಡಿಯೇಟ್ ಏನಾದ್ರು ಬಂದ್ರೆ ನಾನ್ ಎದ್ದು ಹೋಗ್ತೀನಿ, ಅಥವಾ ನೀನೇ ಅವನ್ನ ಕಳಿಸ್ಬೇಕು. ತಂಡ ಇವಾಗ ಏನಾಯ್ತು ಅಂತ ಅವ್ನ ಏನ್ ಮಾಡ್ದ? ಏನ್ ಮಾಡ್ದ್ನ? ಆ ತರ ಬಟ್ಟೆ ಹಾಕೋಬೇಡಿ, ಈ ತರ ಹಾಕೊಳ್ಳಿ ಅಂತ ಬಿಟ್ಟಿ ಅಡ್ವೈಸ್ ಕೊಡ್ತಿದ್ದಾನೆ. ನಾನು ಯಾವ ತರ ಬಟ್ಟೆ ಬೇಕಾದ್ರೂ ಹಾಕೊಂಡು ಹೇಗ್ ಬೇಕಾದ್ರೂ ಕುಣಿತೀನಿ. ಅವ್ನ್ಗೇನಂತೆ, ಅವ್ನ್ದೇನ್ ಲಾಸು? ಯಾವ ತಗೊಂಡ್ ನನ್ ಮಗ ಹೇಳೋದಕ್ಕೆ ಅವನು ಇಡಿಯಟ್ ನನ್ ಮಗ. ಏ ತಾಂಡವ್, ನಾನು ಅವಾಗ್ಲೇ ಹೇಳ್ದೆ ತಾನೆ, ಅವ್ನ್ ಇರೋದೇ ಹಾಗೆ ಕಣೋ. ಕಾಲೇಜ್ ಡೇಸ್ ಇಂದನೂ ಹಾಗೆ. ಅವ್ನ್ಗೆ ಯಾವ್ ಬೇಡ ಅಂತೀವೋ ಅದನ್ನೇ ಮಾಡ್ತಾನೆ. ಇನ್ಫ್ಯಾಕ್ಟ್ ನನ್ಗೂ ತುಂಬಾ ಸಲ ಹಾಗೆ ಮಾಡಿದಾನೆ. ನಿನ್ ಜೊತೆ ಅವ್ನು ಹಾಗಿರೋದು ನನಗೆ ಇಷ್ಟ ಇಲ್ಲ ಶ್ರೇಷ್ಠ. ಇನ್ನು ಮುಂದೆ ನನ್ನ ಜೊತೆ ಏನಾದ್ರೂ ಆ ತರ ಬಿಹೇವ್ ಮಾಡಿದ್ರೆ ಕಥೆನೇ ಬೇರೆ ಇರತ್ತೆ. ಹೇಗಾದ್ರು ನಿನ್ಗೆ ಕಾಲ್ ಮಾಡ್ತಾ ಇರ್ತಾನಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕೆ, ಅವಾಗ ಹೇಳು ಅವನ್ಗೆ ನೆಕ್ಸ್ಟ್ ಟೈಮ್ ತಾಂಡವ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ಬೌಂಡ್ರಿ ಒಳಗಡೆ ಇದ್ದು ಮಾತಾಡುವಂತ. ತಾಂಡವ್ ಇವಾಗ ನಿನ್ಗೆ ಹಾಗೆ ಅನಿಸ್ತಿದೆ, ಬಟ್ ಅವನ ಜೊತೆ ಟೈಮ್ ಸ್ಪೆಂಡ್ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಸುಮ್ಮನೆ ನೀನ್ ನನ್ಗೆ ಹೀಗ್ ಮಾಡು ಹಾಗೆ ಮಾಡು ಅಂತ ಫೋರ್ಸ್ ಎಲ್ಲ ಮಾಡಕ್ ಬರ್ಬೇಡ. ನಾನು ಇಡಿಯಟ್ ಇಂದ ಎಷ್ಟು ದೂರ ಇರಕ್ ಸಾಧ್ಯನೋ ಅಷ್ಟು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ನೀನು ಹಾಗೆ ಇರು, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಅವನಿರೋದಕ್ಕೂ ಈ ತಾಂಡವ್ ಇರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇವರಿಬ್ರು ಮಧ್ಯ ಸಿಗಾಕೊಂಡು ನಾನ್ ಸಾಯ್ತಿದ್ದೀನಿ. ಓ ಗಾಡ್. ಇಲ್ಲ ಸರ್, ಇಲ್ಲ ಸರ್, ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಸರ್. ಅದು ಇಲ್ಲ ಸರ್, ಅದು ಒಂದು ಗೊತ್ತಿಲ್ಲದೆ ತಪ್ಪಾಗೋಯ್ತು. ನಾನು ತಿದ್ಕೋತೀನಿ ಸರ್. ಸರ್ ಏನಾಯ್ತು ಭಾಗ್ಯ? ಕೆಲಸ ಕೊಡ್ತೀನಿ ಅಂದ್ರ? ಅವರೆಲ್ಲ ಟಿವಿಲಿ ಏನು ಬಂದಿದೆಯೋ ಅದನ್ನೇ ನಿಜ ಅಂತ ನಂಬ್ಕೊಂಡಿದ್ದಾರೆ. ನನ್ನನ್ನು ತಗೊಳ್ಳೋದ್ರಿಂದ ಅವ್ರ ಹೋಟೆಲ್ ಬಿಸ್ನೆಸ್ಗೆ ಲಾಸ್ ಆಗುತ್ತೆ ಅಂತ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಅತ್ತೆ. ಏನ್ ಮಾಡೋದೀಗ? ಈ ಮನೆ ನಡೀತಾ ಇದ್ದಿದ್ದೆ ಆ ಕೆಲಸದಿಂದ. ಆ ಕೆಲಸನೇ ಇಲ್ಲ ಅಂದ್ರೆ ಮುಂದೆ ಏನ್ ಮಾಡೋದು? ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಬಂಗಾರಿ ಕಾಲೇಜಿಗೆ ಬೇರೆ ದುಡ್ಡು ಕಟ್ಟಬೇಕು. ನೋಡು ಭಾಗ್ಯ, ತಂದಿ ಅದೇನೋ ಕೋರಸ್ಸು ಗಿರಸ್ಸು ಅದೇನೋ ಅಂತಿದ್ಲಲ್ಲ, ಅವೆಲ್ಲ ಯಾವುದು ಬೇಡಮ್ಮ ಸದ್ಯಕ್ಕೆ. ಇಲ್ಲ ಅತ್ತೆ, ಅದು ಮಾತ್ರ ಆಗಲ್ಲ. ನಾನು ಅವಳನ್ನ ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಮೇಲೆ ನಿಭಾಯಿಸ್ಲೇಬೇಕಲ್ವಾ? ಅದು ಅಲ್ಲದೆ ಅವಳು ಬೇರೆ ಕಾಲೇಜಲ್ಲಿ ಈಗಾಗಲೇ ಎಲ್ಲರ ಹತ್ರ ಹೇಳಿದಾಳಂತೆ ಕೋರ್ಸ್ಗೆ ಸೇರ್ಕೊಳ್ತೀನಿ ಅಂತ. ಈಗ ಸೇರ್ಕೊಳ್ಳಿಲ್ಲ ಅಂದರೆ ಅವರೆಲ್ಲ ಆಡ್ಕೊಳ್ತಾರೆ, ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಹೋಗಿ ಅವಳು ಕಾಲೇಜಲ್ಲಿ ಒಂದ್ಸಲ ಮಾತಾಡ್ಕೊಂಡು ಬರ್ತೀನಿ.
ಅಲ್ಲಿ ಹೋಗಿ ಏನ್ ಕೇಳೋದು ಭಾಗ್ಯ? ಏನಿಲ್ಲ ಅತ್ತೆ, ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ಕಾಗತ್ತಾ ಫೀಸು ಅಂತ ಕೇಳ್ತೀನಿ. ಇಲ್ಲಾಂದ್ರೆ ಸ್ವಲ್ಪ ಸಮಯ ಕೊಡಕ್ಕಾಗತ್ತಾ ಅಂತನಾದ್ರೂ ಕೇಳ್ತೀನಿ. ಸರಿ ನಡಿ, ನಾನು ನಿನ್ ಜೊತೆ ಬರ್ತೀನಿ, ಕೇಳೋಣ. ಅಯ್ಯೋ ಅತ್ತೆ, ಬೇಡ ಅತ್ತೆ, ನಾ ಹೋಗಿ ಬರ್ತೀನಿ. ಬೇಡ ಬೇಡ ಬೇಡ, ನಾನು ನಿನ್ ಜೊತೆಗೆ ಬರ್ತೀನಿ. 80,000 ಕೇಳಿದಾರಲ್ಲ, ದುಡ್ಡು ಅಂದ್ರೆ ಏನ್ ಅನ್ಕೊಂಡಿದಾರ ಅವರು? ನಾನು ಕೇಳ್ತೀನಿ, ನಡಿ. ಅತ್ತೆ ಬೇಡ ಅತ್ತೆ, ನಾ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಹಾಗೇನಾದ್ರೂ ನಿಮ್ಮ ಅವಶ್ಯಕತೆ ಇದ್ರೆ ಫೋನ್ ಮಾಡ್ತೀನಿ, ನೀವು ಅವಾಗ ಬನ್ನಿ. ಎಲ್ಲರೂ ಹೋದ್ರೆ ಮಾತಿಗೆ ಮಾತು ಬೆಳೆದು ಏನಾದರೂ ಗಲಾಟೆ ಆಗ್ಬಿಟ್ರೆ ಕಷ್ಟ ಆಮೇಲೆ. ಸರಿ ಆಯ್ತು, ಇಲ್ಲಿ ಕೇಳು ಭಾಗ್ಯ, ಅವ್ರೇನಾದ್ರು ಅಧಿಕ ಪ್ರಸಂತನ ಮಾಡಿದ್ರೆ ನನಗೊಂದು ಫೋನ್ ಮಾಡು, ಸೀದಾ ಬರ್ತೀನಿ ನಾನಲ್ಲಿ. ನಮಸ್ಕಾರ. ಭಾಗ್ಯ ಅಲ್ವಾ? ಹೌದಾ ಸರ್, ತನ್ವಿ ಅವರಮ್ಮ. ಹಾಂ, ಪರಿಚಯ ಸಿಕ್ತು ಮೇಡಮ್. ರೀಸೆಂಟಾಗಿ ನೀವು ಕಾಲೇಜಿಗೆ ಬಂದಿದ್ದೀರಲ್ವಾ? ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಿಂತ್ಕೊಂಡೆ ಮಾತಾಡ್ತೀನಿ. ಅದ್ಯಾಕೆ ಸಾಧ್ಯ? ಕೂತ್ಕೊಳ್ಳಿ. ನೋಡಿ, ಆರಾಮಾಗಿ ಕೂತ್ಕೊಂಡು ಮಾತಾಡಿ. ಸರ್, ಅದು ತನ್ವಿ ಹೊಸ ಕೋರ್ಸ್ಗೆ ಸೇರಬೇಕು ಅಂತ ಹೇಳಿದ್ಲು. ನಾನು ಆಯಿತು ಸೇರ್ಕೋ ಅಂತ ಹೇಳಿದ್ದೆ. ಹಾಂ ಭಾಗ್ಯ ಅವರೇ, ಅದೆಲ್ಲ ಆಯ್ತಲ್ಲ, ಏನೇನು ಅಂತೆಲ್ಲ ಹೇಳಿ ಕಳ್ಸಿನಲ್ಲ ನಾನು. ಹೌದು ಸರ್, ನೀವೆಲ್ಲ ಹೇಳಿನೇ ಕಳಿಸಿದ್ರಿ. ಇವತ್ತು ಹಣನೂ ಕಟ್ಟಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು ಅವ್ರು ಅವಾಗಲೇ ಕಟ್ಟಿದ್ರಲ್ಲ. ಏನು ಸರ್, ಫೀಸ್ ಕಟ್ಟಾಯ್ತಾ? ತನ್ವಿನೂ ಅವ್ರ ಅಪ್ಪನ ಬಂದು ಫೀಸ್ ಕಟ್ಟಿ ಕೋರ್ಸ್ ಬಗ್ಗೆ ಎಲ್ಲ ಡೀಟೇಲ್ ಕೇಳ್ಕೊಂಡು ಹೋದ್ರಲ್ಲ. ಭಾಗ್ಯ ಅವರೇ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಕಟ್ಟಾಗೋಯ್ತಲ್ವಾ ಸರ್? ಹಾಂ, ಅದು ನನಗೆ ಈ ಟೈಮಿಗೆ ಬರೋಕ್ಕೆ ಹೇಳಿದರು. ಅವರು ಬಹುಶಃ ಬೇಗ ಬಂದು ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಕಟ್ಟಾಯ್ತಲ್ಲ, ಒಳ್ಳೇದಾಯಿತು ಸರ್. ಸರ್, ನಾನು ಇನ್ನು ಬರ್ತೀನಿ ಸರ್. ಓಕೆ ಭಾಗ್ಯ ಅವರೇ, ಹೊರಡಿ. ತನ್ವಿ, ಅಂಥದ್ದು ಏನಾಯಿತು ಅಂತ ಇಷ್ಟೊಂದು ಅಳ್ತಿದ್ಯಾ ತನ್ವಿ? ಪಪ್ಪ, ನನಗೆ ಆ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಿನ್ನೆ ಹಾಗೆಲ್ಲ ಆದಾಗ ಸೇರ್ಕೋತೀನೋ ಇಲ್ವೋ ಅಂತ ಡೌಟ್ ಇತ್ತು. ತುಂಬಾನೇ ಭಯ ಆಗ್ತಿತ್ತು. ಅದರಲ್ಲಿ ಇವತ್ತು ನೀವು ಬಂದು ಫೀಸ್ ಕಟ್ಟಿದ್ರಲ್ಲ, ತುಂಬ ಸಮಾಧಾನ ಆಯಿತು. ಅದ್ರಲ್ಲಿ ಏನಿದೆ ತನ್ವಿ, ನೀನು ನನ್ನ ಮಗಳು. ಯಾವಾಗ ಏನು ಬೇಕು ಅಂತ ಕೇಳು, ಅದನ್ನೆಲ್ಲ ನಾನು ಮಾಡ್ತೀನಿ. ಸರಿ ಪಪ್ಪ, ಅಕಸ್ಮಾತ್ ಇವತ್ತೇನಾದರೂ ನಾನು ಫೀಸ್ ಕಟ್ಟಿರಲಿಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಟೀಸ್ ಮಾಡ್ತಿದ್ರು. ಸರಿ, ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ, ಕ್ಲಾಸ್ಗೆ ಹೋಗು. ಥ್ಯಾಂಕ್ ಯು ಪಪ್ಪ. ಹಾಯ್. ಅಮ್ಮ, ನೀನು ಯಾವಾಗ ಬಂದೆ? ಅಮ್ಮ, ಅದೇ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ನಲ್ಲ, ಅದಕ್ಕೆ ಫೀಸ್ನ ಪಪ್ಪ ಕಟ್ಟಾಯ್ತು. ನೀನೇನು ಟೆನ್ಷನ್ ತಗೋಬೇಡ, ಸರಿನಾ? ಕ್ಲಾಸ್ಗೆ ಹೋಗ್ತೀನಿ, ಬಾಯ್. ನೋಡಿದ್ರ ಭಾಗ್ಯ ಮೇಡಮ್, ನನ್ನ ಮಗಳು ಎಷ್ಟು ಖುಷಿಯಾಗಿ ಹೋಗ್ತಿದ್ದಾಳೆ. ಯಾಕೆ ಗೊತ್ತಾ? ಅವಳದು ಕೋರ್ಸ್ಗೆ ಫೀಸ್ ಪೇ ಆಗಿದೆ. ಅದು ಅವ್ರ ಅಪ್ಪ ಫೀಸ್ ಕಟ್ಟಿರೋದು. ಇದರ ಅರ್ಥ ಏನು ಹೇಳಿ ಭಾಗ್ಯ? ನನ್ನ ಮಗಳನ್ನ ಖುಷಿಯಾಗಿಡೋದಕ್ಕೆ ಸಾಧ್ಯ ಆಗಿರೋದು ಅವ್ರ ಅಪ್ಪನಿಂದ ಮಾತ್ರ.